ನಮಸ್ಕಾರ ವೀಕ್ಷಕರೇ, ಭಾರತ ಮತ್ತು ವಿಶ್ವದ ಇತಿಹಾಸದಲ್ಲಿ ಡಿಸೆಂಬರ್ 23ರ ಮಹತ್ವ ಏನು ಅಂತ ತಿಳಿಯೋಣ. 1672ರಲ್ಲಿ ಈ ದಿನ ಇಟಾಲಿಯನ್ ಖಗೋಳಶಾಸ್ತ್ರಜ್ಞ ಜಿಯೋವಾನಿ ಡೊಮೆನಿಕೊ ಕ್ಯಾಸಿನಿ ಶನಿಯ ಉಪಗ್ರಹ ರಿಯಾವನ್ನು ಕಂಡುಹಿಡಿದನು. ಶನಿಯ ಎರಡನೇ ಅತಿ ದೊಡ್ಡ ಉಪಗ್ರಹ ರಿಯಾ. ಸೌರವ್ಯೂಹದ ಎಲ್ಲಾ ಉಪಗ್ರಹಗಳಲ್ಲಿ ಇದು 9ನೇ ದೊಡ್ಡ ಉಪಗ್ರಹವಾಗಿದೆ. ರಿಯಾದ ಮೇಲ್ಮೈ ವಿಸ್ತೀರ್ಣ ಆಸ್ಟ್ರೇಲಿಯಾದ ವಿಸ್ತೀರ್ಣಕ್ಕೆ ಸಮನಾಗಿದೆ. ಇದನ್ನು ಗ್ರೀಕ್ ಪುರಾಣದ ಟೈಟನ್ನ ಆಧಾರದಲ್ಲಿ ರಿಯಾ ಎಂದು ಹೆಸರಿಸಲಾಯಿತು. ರಿಯಾ 25% ಕಲ್ಲು ಮತ್ತು 75% ಮಂಜುಗಡ್ಡೆಯಿಂದ ಕೂಡಿದೆ ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. 1921ರಲ್ಲಿ ಈ ದಿನದಂದು ವಿಶ್ವಭಾರತಿ ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಾಯಿತು. ಇದು ಪಶ್ಚಿಮ ಬಂಗಾಳದ ಶಾಂತಿನಿಕೇತನದಲ್ಲಿದೆ. ಇದನ್ನು ಗುರುದೇವ್ ರವೀಂದ್ರನಾಥ ಟ್ಯಾಗೋರ್ ಅವರ ತಂದೆ ಮಹರ್ಷಿ ದೇವೇಂದ್ರನಾಥ ಟ್ಯಾಗೋರ್ ಅವರು 1863ರಲ್ಲಿ 7 ಎಕರೆ ಭೂಮಿಯಲ್ಲಿ ಆಶ್ರಮವಾಗಿ ಸ್ಥಾಪಿಸಿದ್ದರು. ಅದರ ನಂತರ 1921ರಲ್ಲಿ ಇದು ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಸ್ಥಾನಮಾನವನ್ನು ಪಡೆದುಕೊಂಡಿತು ಮತ್ತು ಇಂದು 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. 3 ತಿಂಗಳ ಹಿಂದೆ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಶಾಂತಿನಿಕೇತನವನ್ನು ಸೇರಿಸಲಾಗಿದೆ. ಶಾಂತಿನಿಕೇತನವು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಭಾರತದ 41ನೇ ತಾಣ ಎಂದು ಭಾರತೀಯ ಪುರಾತತ್ವ ಇಲಾಖೆ ಹೇಳಿದೆ. ಇದನ್ನು ಪಾರಂಪರಿಕ ಪಟ್ಟಿಗೆ ಸೇರಿಸಬೇಕೆಂಬ ಬೇಡಿಕೆ ಬಹಳ ದಿನಗಳಿಂದ ಇತ್ತು. 1954ರಲ್ಲಿ ಈ ದಿನ ಅಮೆರಿಕದ ಬೋಸ್ಟನ್ನಲ್ಲಿ 2 ಜೀವಂತ ಜನರ ನಡುವೆ ಮೊದಲ ಯಶಸ್ವಿ ಮೂತ್ರಪಿಂಡ ಕಸಿ ನಡೆಯಿತು. ಈ ಕಸಿ 2 ಅವಳಿ ಸಹೋದರರಾದ ರೊನಾಲ್ಡ್ ಹೆರಿಕ್ ಮತ್ತು ರಿಚರ್ಡ್ ಹೆರಿಕ್ ನಡುವೆ ನಡೆಯಿತು. ರಿಚರ್ಡ್ ತನ್ನ ಅವಳಿ ಸಹೋದರನಿಂದ ಮೂತ್ರಪಿಂಡ ಪಡೆದಿದ್ದರು. ನಂತರ ಅವರು 8 ವರ್ಷಗಳ ಕಾಲ ಬದುಕಿದ್ದರು. ಈ ಕಸಿಯನ್ನು ಯಶಸ್ವಿಯಾಗಿ ನಡೆಸಿದ್ದಕ್ಕಾಗಿ ಡಾಕ್ಟರ್ ಜೋಸೆಫ್ ಮುರ್ರೆ 1990ರಲ್ಲಿ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಇದಕ್ಕೂ ಮೊದಲು ಮೊದಲ ಮೂತ್ರಪಿಂಡ ಕಸಿ 1950ರ ಜೂನ್ 17ರಂದು ಮಾಡಲಾಗಿತ್ತು. ಆದರೆ 11 ತಿಂಗಳ ನಂತರ ರೋಗಿಯು ಸೋಂಕಿನಿಂದ ಸಾವನ್ನಪ್ಪಿದ್ದರು. 1899ರ ಈ ದಿನದಂದು ಬಿಹಾರದಲ್ಲಿ ರಾಮವೃಕ್ಷ ಬೇನಿಪುರಿ ಜನಿಸಿದರು. ರಾಮವೃಕ್ಷ ಬೇನಿಪುರಿ ಹಿಂದಿ ಸಾಹಿತ್ಯದ ಎಂತಹ ವಿಶಿಷ್ಟ ಸಾಹಿತಿಯಾಗಿದ್ದರೆಂದರೆ ಅವರ ಪ್ರತಿಭೆ ಬಹುಮುಖವಾಗಿತ್ತು. ಅವರು ಏಕಕಾಲದಲ್ಲಿ ನುರಿತ ಸಾಹಿತಿ, ನಿರ್ಭೀತ ಪತ್ರಕರ್ತ, ಸಮರ್ಪಿತ ರಾಜಕೀಯ ಕಾರ್ಯಕರ್ತ ಮತ್ತು ಸಾಮಾಜಿಕ ಚಳುವಳಿಗಳ ಅತ್ಯುತ್ತಮ ನಾಯಕರಾಗಿದ್ದರು. ರಾಷ್ಟ್ರಕವಿ ರಾಮಧಾರಿ ಸಿಂಗ್ ದಿನಕರ್ ಅವರು ರಾಮವೃಕ್ಷ ಬೇನಿಪುರಿ ಅವರ ಬಗ್ಗೆ ಹೀಗೆ ಬರೆದಿದ್ದಾರೆ: ಬೇನಿಪುರಿ ನನ್ನ ಸಾಹಿತ್ಯ ಜೀವನದ ಸೃಷ್ಟಿಕರ್ತ. ನಾನು ಅವರಿಗೆ ಎಂದಿಗೂ ಋಣಿ. ನನ್ನ ಹೆಸರು ದಿನಕರ್, ಆದರೆ ನಿಜವಾದ ಸೂರ್ಯ ಬೇನಿಪುರಿ. ಬೇನಿಪುರಿ ಇಲ್ಲದಿದ್ದರೆ ದಿನಕರ್ ಇರುತ್ತಿರಲಿಲ್ಲ ಎಂದು. ಹಾಗೆಯೇ ಸಾಹಿತಿ ಮೈಥಿಲಿ ಶರಣ್ ಗುಪ್ತಾ ಅವರು ರಾಮವೃಕ್ಷ ಬೇನಿಪುರಿಯವರದ್ದು ಲೇಖನಿಯೋ ಅಥವಾ ಮಂತ್ರದಂಡವೋ ಎಂದು ಬರೆದಿದ್ದರು. 1902ರ ಈ ದಿನದಂದು ದೇಶದ 5ನೇ ಪ್ರಧಾನಿ ಮತ್ತು ರೈತರ ಪರ ಧ್ವನಿ ಎತ್ತಿದ ಪ್ರಬಲ ನಾಯಕ ಚೌಧರಿ ಚರಣ್ ಸಿಂಗ್ ಅವರು ಉತ್ತರ ಪ್ರದೇಶದ ಹಾಪುರದಲ್ಲಿ ಜನಿಸಿದರು. ಅವರು 1979ರ ಜುಲೈ 28ರಿಂದ 1980ರ ಜನವರಿ 14ರವರೆಗೆ ಪ್ರಧಾನಿ ಹುದ್ದೆಯಲ್ಲಿದ್ದರು. ಅವರ ಅಧಿಕಾರಾವಧಿ ಕೇವಲ 5 ತಿಂಗಳು ಮಾತ್ರ. ಇಂದು ಅವರ ಜನ್ಮ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮೊರಾದಾಬಾದ್ನಲ್ಲಿ ಅವರ 51 ಅಡಿ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ಇಂದು ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನು ದೇಶದಲ್ಲಿ ರೈತರ ದಿನವನ್ನಾಗಿ ಆಚರಿಸಲಾಗುತ್ತದೆ.